In the name of the Father and of the Son and of the Holy Spirit. ಸ್ವಾಗತ. ಅದೇ ರೀತಿ ಚೂಮಂತರ ಅನ್ನೋ ಒಂದು ಮೂವಿಯ ಒಂದು ಈಗಾಗಲೇ ಒಂದು ಟೀಸರ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಈ ಮೂವಿಯ ಒಂದು ಟೀಸರ್ನ ಒಂದು ವೀಕ್ಷಣೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ನಾನು ಮತ್ತೊಂದು ಸಲ ಈ ವಿಡಿಯೋ ಒಂದು ರಿವ್ಯೂ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಶರಣ್ ರವರ ಈ ಮೂವಿಯ ಒಂದು ಸ್ಪೆಷಲ್ ಆಗಿ ಒಂದು ಏನೋ ಒಂದು ಜನರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರವೇ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟಿನಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಮೂವಿಯ ಒಂದು ಮೂವಿ ನೋಡಲಿಕ್ಕೆ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದಕ್ಕೋಸ್ಕರವೇ ನಾನು ಮತ್ತೊಂದು ಸಲ ಈ ಮೂವಿಯ ಒಂದು ರಿವ್ಯೂ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳ್ಬೋದು. ಶರಣ್ ಅಂತ ಹೇಳಿದರೆ ಒಂದು ದೊಡ್ಡ ಒಂದು ಸಕಲಕಲ ವಲ್ಲಭ ಅಂತಲೇ ಹೇಳೋದು, ಸಕಲಕಲ ವಲ್ಲಭ ನಟ ಅಂತ ಹೇಳೋದು. ಯಾಕಂತೇಳಿದ್ರೆ ಮೊದಲನೇದಾಗಿ ಈ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ಒಂದು ಕಾಮಿಡಿ ಆ್ಯಕ್ಟರ್ ಆಗಿ ಬಂದಂಥ ಒಂದು ನಟ ಕೊನೆಯದಾಗಿ ಒಂದು ನಾಯಕ ನಟನಾಗಿ ಮಾಡುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಿಜವಾಗಲೂ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಸ್ಟ್ರಗಲ್ ಮಾಡ್ಕೊಂಡು ಬಂದಂಥ ಒಂದು ವ್ಯಕ್ತಿ ಅಂತ ಹೇಳೋದು. ಯಾಕಂದರೆ ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಸಿಂಪ್ಲಿಯಾಗಿ ನಟನೆಯನ್ನು ಮಾಡ್ಕೊಂಡು ಬಂದಂಥ ಒಂದು ವ್ಯಕ್ತಿ. ಅದೇ ರೀತಿಯಾಗಿ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಸಿಂಪಲ್ ಆಗಿ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ಒಂದು ವಿಚಾರದ ಮಟ್ಟಿಗೆ ಒಂದು ಉತ್ತಮವಾದ ವ್ಯಕ್ತಿ ಅಂತ ಹೇಳೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ದೊಡ್ಡ ಮಟ್ಟಿನಲ್ಲಿ ಇವರ ಮೂವಿ ಕೂಡ ಅಷ್ಟೇ. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಯಾವುದೇ ಒಂದು ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಇವರ ಅಧ್ಯಕ್ಷ ಇರ್ಬೋದು, ಅದೇ ರೀತಿಯಾಗಿ ದೊಡ್ಡ ಮಟ್ಟಿನಲ್ಲಿ ಇವರ ಮೂವಿ ಒಂದು ಹಿಟ್ ಆಗಿತ್ತು ಅಂತಲೇ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕಾಮಿಡಿ ರೋಲ್ ಇರ್ಬೋದು. ಯಾಕಂದರೆ ಹೆಚ್ಚಾಗಿ ಇವರಿಗೆ ಒಂದು ಕಾಮಿಡಿ ರೋಲ್ ದೊಡ್ಡ ಮಟ್ಟಿನಲ್ಲಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಸೀರಿಯಸ್ ರೋಲ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಇವರು ಅದೇ ರೀತಿಯಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಈ ಮೂವಿನಲ್ಲಿ ಚೂಮಂತರ ಅನ್ನೋ ಒಂದು ಮೂವಿಯ ಒಂದು ಟೀಸರ್ ಮೂಲಕ ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಆಗಿರ್ಬೋದು. ಯಾಕಂತೇಳಿದ್ರೆ ಇಷ್ಟರವರೆಗೆ ಅವರು ಮಾಡಿರೋದಂಥ ಒಂದು ರೋಲನ್ನು ಶರಣ್ ರವರು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಯಾವ ಥರ ಈ ಮೂವಿಯನ್ನು ಅಕ್ಸೆಪ್ಟ್ ಮಾಡ್ಬೋದು, ಅದೇ ರೀತಿ ಯಾವ ರೀತಿಯಲ್ಲಿ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿಯೂ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಏನೇ ಆಗಲಿ ಈ ಮೂವಿಯ ಕ್ರೇಜ್ ಅಂತೂ ಖಂಡಿತವಾಗಿಯೂ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳೋದು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಈ ಮೂವಿಯ. ಯಾಕಂತಂದರೆ ನಮ್ಮ ಸಣ್ಣ ಪುಟ್ಟ ಯೂಟ್ಯೂಬ್ರು ಕೂಡ ಒಂದು ಇಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ವಿಶೇಷ ಸಂಗತಿ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ಮೂವಿ ಇಂಥ ಒಂದು ನಮ್ಮ ಕನ್ನಡದ ಮೂವಿಯಾಗಿ ನಾವು ಖಂಡಿತವಾಗಿ ಸಪೋರ್ಟ್ ಮಾಡಲೇಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರವೇ ನಾನು ಮತ್ತೊಂದು ಸಲ ಈ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತಲೇ ಹೇಳೋದು. ಖಂಡಿತವಾಗಿಯೂ ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಜೊತೆಗೆ ಈ ಮೂವಿ ಒಂದು ಹೆಸರು ಕೂಡ ನಮ್ಮ ಕನ್ನಡ ಒಂದು ಸ್ಪೆಷಲ್ ಆಗಿ ಒಂದು ಮಲಯಾಳಂ ರೀತಿ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ ಥರ ಒಂದು ಬರಲಿ ಅಂತಲೇ ನಾವು ಕೂಡ ಆಶಿಸ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅವಳ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ. ಶರಣ್ ಅವರ ಈ ಮೂವಿಯ ಒಂದು ಯಾವ ರೀತಿಯಲ್ಲಿ ಒಂದು ಕಾಣಲಿಕ್ಕೆ ಒಂದು ಎಲ್ಲ ಸಿನಿ ಫ್ಯಾನ್ಸ್ನವರು ರೆಡಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫ್ಯಾನ್ಸ್ನವರು ಕಾಯ್ತಾ ಇದ್ದಾರೆ ಅಂತಲೇ ಹೇಳೋದು. ಕೊನೆಗೂ ಆದಷ್ಟು ಬೇಗ ನಾವೆಲ್ಲರೂ ಕಾಣುವಂಥ ಒಂದು ಟ್ರೈಲರ್ ಕೂಡ ಆದಷ್ಟು ಬೇಗ ಒಂದು ಅಪ್ಡೇಟ್ ಆಗಲಿಕ್ಕೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೆಚ್ಚಾಗಿ ಒಂದು ಈಗಿನ ಒಂದು ಜನ್ರೇಷನ್ ಯಾಕಂತಂದರೆ ದೆವ್ವದ ಮೂವಿಯನ್ನು ಜಾಸ್ತಿಯಾಗಿ ಜನರು ಇಷ್ಟಪಡ್ತಾರೆ ಅಂತಲೇ ಹೇಳೋದು. ಅದೇ ರೀತಿಯ ಒಂದು ಸ್ಟೋರಿಯನ್ನು ಕೂಡ ಈ ಮೂವಿನಲ್ಲಿ ಒಂದು ಕನೆಕ್ಟ್ ಮಾಡಲಾಗಿದೆ ಅಂತಲೇ ಹೇಳೋದು. ಯಾಕಂದರೆ ಒಂದು ಸಿನಿಮಾ ಥಿಯೇಟರ್ನಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಂದು ಗೂಸ್ ಬಂಪ್ ಥರ. ಯಾಕಂತೇಳಿದ್ರೆ ಆ ರೀತಿಯಲ್ಲಿ ಹೆದರಿಕೆ ಭಯದ ವಾತಾವರಣ ರೀತಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಗೂಸ್ ಬಂಪ್ ಥರ ಒಂದು ರೆಡಿ ಆಗುತ್ತಾರೆ ಅನ್ನೋ ಒಂದು ವಿಚಾರ ಕೂಡ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಚೂಮಂತರ ಅನ್ನೋ ಚಿತ್ರತಂಡ ಅಂತಲೇ ಹೇಳೋದು. ಯಾಕಂದರೆ ಟೀಸರ್ ನೋಡುವಾಗಲೇ ನಮಗೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಡಿಫ್ರೆಂಟಾಗಿ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಅದಕ್ಕೋಸ್ಕರ ಇಡೀ ಟೀಮ್ ಚಿತ್ರತಂಡಕ್ಕೂ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷವನ್ನು ನಾನು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕನ್ನಡ ಸಿನಿ ಫ್ಯಾನ್ಸ್ನವರಾಗಿ ನಾವು ಖಂಡಿತವಾಗಿಯೂ ಈ ಮೂವಿಯನ್ನು ನಾವು ಖಂಡಿತವಾಗಿ ಸಪೋರ್ಟ್ ಮಾಡಲೇಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಾಗಿ ಶರಣ್ ಅವರ ಈ ಒಂದು ಅಭಿನಯಕ್ಕೆ ಒಂದು ಕಾಮಿಡಿ ಆ್ಯಕ್ಟರ್ ಆಗಿ, ಅದೇ ರೀತಿಯಾಗಿ ಒಂದು ನಮ್ಮ ನಾಯಕ ನಟರಾಗಿ ಇರ್ಬೋದು, ಖಂಡಿತವಾಗಿ
ಇವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ವಿಶೇಷ ಅಂತ ನಾವು ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ಪೆಷಲಾಗಿ ಯಾರು ಟೀಸರ್ ನೋಡಿಲ್ವಾ ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ಒಂದು ಕಮೆಂಟ್ ಸೆಕ್ಷನ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸರಿ, ಥ್ಯಾಂಕ್ ಯು. ವಂದೇ ಮಾತರಂ.